ಜನಪ್ರಗತಿ ಕನ್ನಡ ಟಿವಿ ಎಫೆಕ್ಟ್ ಕೊನೆಗೂ ಚಿಕ್ಕಡೆ ಪಡ್ಸನಹಳ್ಳಿ ಸಂಪರ್ಕ ರಸ್ತೆಗೆ ಚರಂಡಿ ನಿರ್ಮಾಣಕ್ಕೆ ಚಾಲನೆ. ಪಾಣಪುರ ತಾಲೂಕಿನ ಚಿಕ್ಕಡೆ ಪಡ್ಸನಹಳ್ಳಿ ರಸ್ತೆಗೆ ಚರಂಡಿ ನಿರ್ಮಾಣ ಮಾಡದ ಹಿನ್ನೆಲೆಯಲ್ಲಿ ಮನೆಯಿಂದ ಹೊರಬಿಡುವ ಕೊಳಚೆ ನೀರು ರಸ್ತೆಗೆ ಹರಿಯುತ್ತಿದ್ದ ಪರಿಣಾಮ ಸಾರ್ವಜನಿಕರಿಗೆ ಉಂಟಾಗಿದ್ದ ಕಿರಿಕಿರಿ ಚರಂಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ತಪ್ಪಿದಂತಾಗಿದೆ. ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ ಜನಪ್ರಗತಿ ಕನ್ನಡ ಟಿವಿಯಲ್ಲಿ ಈ ಕುರಿತು ವಿಶೇಷ ವರದಿ ಮಾಡಲಾಗಿತ್ತು. ಇದರಿಂದ ಎಚ್ಚೆತ್ತ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣೆ ಅವರು ಇಂದು ನವೆಂಬರ್ 17ರಂದು ಸೋಮವಾರ ಚರಂಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಪಾಂಡುಪುರ ತಾಲೂಕಿನ ಚಿಕ್ಕಡೆ ಪಡ್ಸನಹಳ್ಳಿ ಮುಖ್ಯ ರಸ್ತೆಗೆ ಚರಂಡಿ ನಿರ್ಮಾಣ ಮಾಡದ ಹಿನ್ನೆಲೆಯಲ್ಲಿ ಮನೆಯಿಂದ ಹೊರಬಿಡುವ ಕೊಳಚೆ ನೀರು ರಸ್ತೆಗಳಿಗೆ ಮೂಗು ಮುಚ್ಚಿಕೊಂಡು ಸಾರ್ವಜನಿಕರು ತಿರುಗಾಡಬೇಕಾದ ಪರಿಸ್ಥಿತಿ ಉದ್ಭವಿಸಿತ್ತು. ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಿಡಿಒ ಅವರುಗಳ ನಿರ್ಲಕ್ಷ್ಯದಿಂದಾಗಿ ರಸ್ತೆಯ ಎರಡೂ ಬದಿಗಳಲ್ಲೂ ಚರಂಡಿ ಇಲ್ಲದ ಕಾರಣ ರಸ್ತೆಗೆ ಕೊಳಚೆ ನೀರು ನಿರಂತರವಾಗಿ ಹರಿದು ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿತ್ತು. ಚಿಕ್ಕಡೆ ಪಡ್ಸನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ನಿವಾಸಿಗಳು ನಿತ್ಯ ಹೊರಬಿಡುವ ಕೊಳಚೆ ನೀರು ರಸ್ತೆ ಮೇಲೆ ಹರಿಯುತ್ತಿತ್ತು. ಈ ಕೊಳಚೆ ನೀರಿನಿಂದ ತೀವ್ರ ಗಬ್ಬು ವಾಸನೆ ಬರುತ್ತಿದ್ದು, ಪ್ರತಿದಿನ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಮತ್ತು ಪಾದಚಾರಿಗಳು ಮಕ್ಕಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದ ಬಗ್ಗೆ ಜನಪ್ರಗತಿಯಲ್ಲಿ ಸಚಿತ್ರ ವರದಿ ಪ್ರಕಟಿಸಲಾಗಿತ್ತು. ಚರಂಡಿ ನಿರ್ಮಿಸದಿರುವುದರಿಂದ ಪಾದಚಾರಿಗಳು ಈ ಕೊಳಕು ನೀರನ್ನು ತುಳಿದುಕೊಂಡು ಹೋಗಬೇಕಾಗಿತ್ತು. ದ್ವಿಚಕ್ರ ವಾಹನ ಸವಾರರು ಪಾದಚಾರಿಗಳ ಮೇಲೆ ಈ ಕೊಳಕು ನೀರು ರಾಚುತ್ತಿತ್ತು. ಜೊತೆಗೆ ಈ ಸ್ಥಳದಲ್ಲಿ ಗುಂಡಿ ಬಿದ್ದು ಕೊಳಚೆ ನೀರು ನಿಂತಲ್ಲಿ ನಿಲ್ಲುತ್ತಿದ್ದರಿಂದ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿತ್ತು. ಇದರಿಂದಾಗಿ ಅಕ್ಕಪಕ್ಕದಲ್ಲಿ ವಸಿಸುವ ಜನರ ಬದುಕು ದುಸ್ತರವಾಗಿತ್ತು. ಈ ಪರಿಸ್ಥಿತಿಯಿಂದಾಗಿ ಚಿಕ್ಕ ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಆತಂಕ ಗ್ರಾಮಸ್ಥರಲ್ಲಿ ಎದುರಾಗಿತ್ತು. ಈ ಸಮಸ್ಯೆ ಕಳೆದ ಹಲವಾರು ವರ್ಷಗಳಿಂದ ಮುಂದುವರೆದಿದ್ದು, ಸಮಸ್ಯೆ ಬಗೆಹರಿಸಬೇಕಿದ್ದ ಸ್ಥಳೀಯ ಪಂಚಾಯತ್ ಅಧಿಕಾರಿಗಳು ಶಾಸಕರ ಮೇಲೂ ಶಾಸಕರು ಪಂಚಾಯತಿ ಮೇಲೂ ಸೊಬು ಬೀಳುತ್ತಲೇ ಬಂದಿದ್ದರು. ಸಾರ್ವಜನಿಕರು ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಿಡಿಒ ಹಾಗೂ ಶಾಸಕ ದರ್ಶನ್ ಪುಟ್ಟಣೆ ಅವರಿಗೆ ಅನೇಕ ಬಾರಿ ತಿಳಿಸಿದ್ದರೂ ಅವರು ಸೂಕ್ತ ಕ್ರಮ ಕೈಗೊಳ್ಳುವ ಬದಲಿಗೆ ನಿರ್ಲಕ್ಷ್ಯ ತೋರುತ್ತಿದ್ದರು. ಚರಂಡಿ ನಿರ್ಮಿಸುವಂತೆ ಪಂಚಾಯತಿ ಪಿಡಿಒ ಅವರನ್ನು ಕೇಳಿದರೆ ಮನೆ ಮುಂದೆ ಗುಂಡಿ ನಿರ್ಮಿಸಿ ಕೊಳಚೆ ನೀರನ್ನು ಆ ಗುಂಡಿಗೆ ಬಿಡುವಂತೆ ಹೇಳುತ್ತಿದ್ದರು ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದರು. ಇದೀಗ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಹಲವಾರು ವರ್ಷಗಳ ಸಮಸ್ಯೆ ಬಗೆಹರಿದಂತಾಗಿದೆ. ಚರಂಡಿ ಇಲ್ಲದೆ ರಸ್ತೆ ಮೇಲೆ ಕೊಳಚೆ ನೀರು ಹರಿಯುತ್ತಿದ್ದರು. ಹೊಣೆಗಾರಿಕೆ ಮರೆತ ಗ್ರಾಪಂ ಅಧ್ಯಕ್ಷೆ ಅಕ್ಷತಾ ಅವರನ್ನು ಮೊಬೈಲ್ ಮೂಲಕ ಸಂಪರ್ಕಿಸಿದರೆ, ನಾನು ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿದ್ದೇನೆ, ನಂತರ ಮಾತನಾಡುತ್ತೇನೆ ಎಂದು ಜವಾಬ್ದಾರಿಯಿಂದ ನುಡಿಸಿಕೊಂಡಿದ್ದರು.